ದೇಶ ಬೆಳೆಸೋಣ ಅಂತ ಸ್ವಾಭಿಮಾನ ಸ್ವದೇಶಿ ಅವರು ಹೇಳ್ತಾ ಇದ್ದಾರೆ. ಆದರೆ ದೇಶ ಬೆಳೆಸೋದಕ್ಕೆ ಮುಂದಿನ ಪೀಳಿಗೆಗಳಿರಬೇಕು. ಮುಂದಿನ ಪೀಳಿಗೆಗಳು ಇಲ್ಲದೇ ಇರಂಗೆ ನಮ್ಮ ಜೀವನ ಕಳೆದ 25-30 ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ಈಗ ಭಾರತ ದೇಶವು ಬರುವ 50 ವರ್ಷಗಳಲ್ಲಿ ಭಾರತ ದೇಶೀಯರು ಈ ಭೂಮಿ ಮೇಲೆ ಇರುವುದಿಲ್ಲ. ಈಗಾಗಲೇ ಜಪಾನ್, ನಾರ್ವೆ, ಇಟಲಿ ಇಂಥ ದೇಶಗಳಲ್ಲಿ, ಕೊರಿಯಾ, ಸೌತ್ ಕೊರಿಯಾ ಮಕ್ಕಳು ಹುಟ್ಟುತ್ತಾ ಇಲ್ಲ. ಜರ್ಮನಿ ಆಲ್ರೆಡಿ ಮಾಯ ಆಗೋಗಿದೆ, ಅಲ್ಲಿ ಜರ್ಮನಿ ದೇಶಸ್ಥರು ಹುಟ್ಟುತ್ತಾನೇ ಇಲ್ಲ ಈಗ. ಅಂದರೆ ಪ್ರತಿಯೊಂದು ದೇಶದಲ್ಲಿ ಈ ಆಧುನಿಕ ಸೋ ಕಾಲ್ಡ್ ಸೈಂಟಿಫಿಕ್ ಅಂತ ಹೆಸರಿಟ್ಟುಕೊಂಡು ಜೀವನವನ್ನು ಈ ಸೋ ಕಾಲ್ಡ್ ವೆಸ್ಟರ್ನ್ ಸೈನ್ಸ್ ಬೇಸ್ಡ್ ಲಿವಿಂಗ್ ಸ್ಟೈಲಲ್ಲಿ ಆಗಿದ್ದಿಷ್ಟೇ. ದೇಶಗಳು ಜನರನ್ನು ಕಳ್ಕೊಡ್ತಾ ಇದ್ದಾರೆ. ಅಂದರೆ ಸಾಯ್ತಾ ಇಲ್ಲ ಜನರು, ಹುಟ್ಟುತ್ತಾನೇ ಇಲ್ಲ. ಈಗ ಪುನರುತ್ಪತ್ತಿ ನಿಷ್ಪತ್ತಿ ಎಷ್ಟಿದೆ? ಪ್ರತಿಯೊಂದು ದೇಶ ಬರುವ 50 ವರ್ಷ ಪೀಳಿಗೆಗಳನ್ನು ಮುಂದುವರಿಸ್ಕೋಬೇಕು ಅಂದರೆ 2.1 ಮಿನಿಮಮ್ ಇರಬೇಕು. ಅಂದರೆ ಒಂದು ಗಂಡು ಹೆಣ್ಣು ಮಿನಿಮಮ್ಮು 2 ಮಕ್ಕಳನ್ನು ಆಗಬೇಕು. ಅದು ಈಗ ಭಾರತ ದೇಶದ್ದು 1.7ಕ್ಕೆ ಕುಸಿದಿದೆ. ಅಂದರೆ ಕಳೆದ 20 ವರ್ಷದಲ್ಲಿ ಭಾರತ ದೇಶವು ಆಧುನಿಕ ತಂತ್ರಜ್ಞಾನ, ಆಧುನಿಕ ಆಹಾರ ಪದ್ಧತಿಗಳು, ಆಧುನಿಕ ಕೃಷಿ ಪದ್ಧತಿಗಳನ್ನು ಬಳಸುವುದರಿಂದ ಆಗಿರೋ ದೊಡ್ಡ ಅನಾಹುತ ಇದು. ನಾನು ನಿಮ್ಮ ಡಯಾಬಿಟಿಸ್ ಬಗ್ಗೆ, ಥೈರಾಯ್ಡ್ ಬಗ್ಗೆ, ಕ್ಯಾನ್ಸರ್ ಬಗ್ಗೆ, ಟೈಪ್ 1 ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಮುಂದೆ ಬರುವ ಪೀಳಿಗೆಗಳನ್ನು ನಾವು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನಾನು ಕೋಲ್ಕೊಂಡಿದ್ದೀವಿ ಅನ್ನೋದು ನಿಮ್ಮ ತಲೆಗೆ ಬರಲಿ. ವಿ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಕಿಡ್ಸ್. ಅಂದರೆ ನಮ್ಮ ವೀರ್ಯಾಣುಗಳು, ಅಂಡಾಣುಗಳು ಅನಾರೋಗ್ಯಕ್ಕೆ ತುತ್ತಾಗಿವೆ ಅನ್ನೋದು ನಿಮ್ಮ ತಲೆಗೆ ಬರಲಿ. ಸಸ್ಯ ಶ್ಯಾಮಲಾಂ ಸುಜಲಾಂ ಸುಫಲಾಂ ಅಂತ ಹಾಡು ಬರ್ಕೊಂಡಿದ್ದೀವಿ, ಹಾಡ್ತಾ ಇದ್ದೀವಿ. ನಮ್ಮ ನೀರು, ನಮ್ಮ ಭೂಮಿ ಸುಫಲಾಂ ಸುಜಲಾಂ ಇದೆಯಾ ಅನ್ನುವ ಪ್ರಶ್ನೆಯನ್ನು ನಾವು ಮೊದಲನೇದಾಗಿ ಕೇಳಬೇಕು. ಯಾಕಂದರೆ ನಮ್ಮ ನೀರು ಇಲ್ಲ ಸರಿಯಾಗಿ, ಮಣ್ಣು ಸರಿಯಾಗಿಲ್ಲ. ಆ ರೀತಿ ನಾವು ಕಳೆದ 50 ವರ್ಷದಲ್ಲಿ ಈ ಆಧುನಿಕ ತಂತ್ರಜ್ಞಾನ ಅಂತ ಹೆಸರು ಇಡೋ ಬದಲು ನಾನು ಕುತಂತ್ರಜ್ಞಾನ ಅಂತಾನೆ ಹೆಸರಿಡ್ತೇನೆ. ಆಧುನಿಕ ಕುತಂತ್ರಜ್ಞಾನದಿಂದ ಜೀವ ನರಳತಾ ಇದೆ ಇಡೀ ಭೂಮಂಡಲದಲ್ಲಿ. ಜೀವ ವೈವಿಧ್ಯತೆ ಕಣ್ಮರೆಯಾಗಿದೆ. 10.4 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, 10 ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡು ನೀವೆಲ್ಲರೂ ಬೆಳಗ್ಗೆ ಎದ್ದು ಶುರು ಹಚ್ಕೊಳ್ತಾ ಇದ್ದ ಕಾಫಿ, ಟೀ, ಸಕ್ಕರೆ, ಹೆಂಡ ಮತ್ತು ಗೋಧಿ, ಅಕ್ಕಿ ತಿನ್ನುವುದರಿಂದ ಆಗ್ತಾ ಇದೆ ಅಂತ ನಿಮಗೆ ಹೇಳೋರು ಯಾರೂ ಇಲ್ಲ. ನೀವೇ ಬೆಳೀತಾ ಇರೋದು ಭತ್ತ, ನೀವೇ ಬೆಳೀತಾ ಇರೋದು ಗೋಧಿ, ನೀವೇ ಬೆಳೀತಾ ಇರೋದು ಸಕ್ಕರೆ, ನೀವೇ ಹೆಂಡ ರೆಡಿ ಮಾಡ್ತಾ ಇರೋದು. ಇದನ್ನೆಲ್ಲ ಮಾಡೋದಕ್ಕೆ 10.4 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡು ಭೂಮಂಡಲದ ಪರ್ಯಾವರಣಕ್ಕೆ ನಾವು ಪ್ರತಿ ವರ್ಷ ಬಿಡ್ತಾ ಬರ್ತಾ ಇದ್ದೀವಿ. ಆದ್ದರಿಂದ ಭೌಗೋಳಿಕ ಉಷ್ಣತೆ ಹೆಚ್ಚಾಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್. ಇವೆಲ್ಲ ನಾವು ತಿನ್ನಬೇಕಾದ ಪದಾರ್ಥಗಳು ಅಲ್ಲವೇ ಅಲ್ಲ. ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ಮಾನವನ ಆಹಾರ ಅಲ್ಲ. ತಾಯಿ ಹಾಲು ಮಗುವಿಗೆ, ಹಸು ಹಾಲು ಕರುವಿಗೆ.
ನದಿ ಉದಕವ ನದಿಗರ್ಪಿತ ಮಾಡಿ ಮರಹೂವನ್ನ ಮರಗೇರಿಸಿ ತಾಯಿನ ಮರುಗಿಸಿ ಕರುವಿನ ಕಟ್ಟಿ ಮೊಲವಾಲನ್ನುಣಬೇಡವೋ ಕೂಡಲ ಸಂಗಮ ದೇವ ಹಲವರ ಬಾಯಿ ಟೊಣದೇ ಹೋಯಿತು. ಈ ವಚನ ತುಂಬ ಕಡೆ ಕರ್ನಾಟಕದಲ್ಲಿ ಕೇಳಿಬರೋದಿಲ್ಲ. ವಚನಕಾರರು ಈ ವಚನವನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಹಾಲು ನಿಮಗೆ ಒಂದು ಚಟ ಆಗಿದೆ. ಹಸುಗಳ ಕರುಗಳನ್ನು ಕಸಾಯಿಖಾನೆಗೆ ಕಳಿಸಿ ಆ ಹಾಲನ್ನು ನಾವು ಕಿತ್ತುಕೊಂಡು ಹಾಲು ತುಂಬ ಒಳ್ಳೆಯದು, ಹಾಲಲ್ಲಿ ಕ್ಯಾಲ್ಶಿಯಂ ಇದೆ ಅಂತ ಹೇಳಿಕೊಟ್ಟಿದ್ದ ಈ ಪಾಶ್ಚಾತ್ಯ ಅಂಧಾನುಕರಣದಿಂದ ನಾವು ಇಡೀ ಪ್ರಪಂಚದಲ್ಲಿ 18% ಭೂಮಿಯನ್ನು ಬರಡು ಭೂಮಿಯಾಗಿ ಬಂಜರು ಭೂಮಿಯಾಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ ಪ್ರತಿಯೊಂದು 5 ವರ್ಷದಲ್ಲಿ. ಅಂದರೆ ನೀವು ಹಾಲು ಕುಡಿತಾ ಇದ್ದೀರಾ ಅಂದರೆ ಸುಜಲಾಂ ಸುಫಲಾಮಲ್ಲಿ 18% 5 ವರ್ಷಕ್ಕೆ ಕಮ್ಮಿ ಮಾಡಿಕೊಂಡು ಬರ್ತಾ ಇದ್ದೀರಾ. ಅದೇ ರೀತಿ ಅಕ್ಕಿ ಗೋಧಿ ಬೆಳೀತಾ ಇದ್ದೀರಾ ಅಂದರೆ 1 ಎಕರೆಗೆ ಆ್ಯಾವರೇಜ್ 180 ಕಿಲೋಗ್ರಾಮು ಈ ರಾಸಾಯನಿಕ ಗೊಬ್ಬರದಿಂದ ಹಿಡಿದು ಹತ್ರ 300 ಕಿಲೋಗ್ರಾಮು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಪ್ರತಿಯೊಂದು ಎಕರೆಗೆ. ಜಪಾನ್ನಲ್ಲಿ ಎಕರೆಗೆ 500 ಕಿಲೋಗ್ರಾಮು ರಾಸಾಯನಿಕ ಗೊಬ್ಬರ ಬಳಸಿದಷ್ಟು, ಅಮೆರಿಕಾದಲ್ಲಿ 600 ಕಿಲೋಗ್ರಾಮು. ಅಲ್ಲಿಗೆ ಹತ್ರ ಹೋಗಿ ಇಳುವರಿ ಜಾಸ್ತಿ ತೆಗಿತೀವಿ ತಿನ್ನಿರಿ ಅಂತ ಈ ಭತ್ತ ಅಕ್ಕಿಯನ್ನು ಊಟ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಭಾರತ ದೇಶದಲ್ಲಿ ವೀರ್ಯ ಕಣಗಳ ಕುಸಿತ ಕಂಡು ಬಂತು. ಈ ಹಾಲು ಕುಡಿದ ಮೇಲೆ ಅದರಲ್ಲಿದ್ದ ಆ ಸ್ಟೆರಾಯ್ಡ್ ಹಾರ್ಮೋನುಗಳ ಅವಶೇಷಗಳಿಂದ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಅಂಡಾಣುಗಳು ಕುಸಿದು PCOD, ಎಂಡೋಮೆಟ್ರಿಯಾಸಿಸ್, ಫೈಬ್ರಾಯ್ಡ್ ಈ ರೀತಿ ಕಾಯಿಲೆಗಳು ಕಂಡುಬರುವುದನ್ನು ಯಾವ ತಜ್ಞರು ನೀವು ಹಾಲು ಕುಡಿಯುವುದರಿಂದ ನಿಮಗೆ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಆಗಿದೆ, ಈ ಭತ್ತದ ಅಕ್ಕಿಯಿಂದ ಬರ್ತಕ್ಕಂಥ ಈ ರಾಸಾಯನಿಕ ಅವಶೇಷಗಳಿಂದ ನಿಮ್ಮ ಬೀಜ ಕಣಗಳು ಕುಸಿದು ಬಿದ್ದೋಗ್ತಾ ಇವೆ ಅಂತ ತಜ್ಞರು ಹೇಳದೇ ಇರೋದರಿಂದ ನಾವು ಸಮೇತ ಕಳೆದ 20 ವರ್ಷದಲ್ಲಿ ಪುನರುತ್ಪತ್ತಿ ನಿಷ್ಪತ್ತಿಯನ್ನು ಕಳ್ಕೊಂಡು 1.8 1.9ಗೆ ಬಂದಿದ್ದೀವಿ.